कृष्णायादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ರಸಾಯನಗಳನ್ನೆಲ್ಲ ತಿನ್ನಿಸಿ ಪ್ರದ್ಯುಮ್ನನನ್ನು 4 ವರ್ಷದಲ್ಲಿ 25 ವರ್ಷದ ತರುಣನನ್ನಾಗಿ ಮಾಡಿಬಿಡ್ತಾಳೆ ರತಿದೇವಿ. ಸೊ ಯಾವಾಗ ಇವನು ತರುಣನಾದನೋ ರತಿದೇವಿಗೆ ಗೊತ್ತಿದೆ ನನ್ನ ಗಂಡ ಅಂತ. ಸೊ ರತಿದೇವಿ ಏನು ಮಾಡ್ತಾಳೆ, ರತಿ ಅಂತೇಳಿದರೆ ಈ ಜಗತ್ತಿನಲ್ಲಿ ಅತಿ ಮೋಹಕಳಾದ, ಅತೀ ಸ್ಫುರದ್ರೂಪಿಯಾದ, ಅತ್ಯಂತ ಚಲುವೆಯಾದ ರತಿ ಅತ್ಯಂತ ಸ್ಫುರದ್ರೂಪಿಯಾದ ಪ್ರದ್ಯುಮ್ನನನ್ನು, ಮನ್ಮಥನನ್ನು ಏನು ಮೋಹಿಸಲಿಕ್ಕೆ ಶುರು ಮಾಡ್ತಾಳೆ ಅಂತೇಳಿದರೆ, ಇಷ್ಟು ಒಳ್ಳೆ ಏನು ಅಂತೇಳಿದರೆ ಪದ್ಮದಲಾಯತಾಕ್ಷಂ, ಕೃಷ್ಣನ ಮಗ ಅಂತೇಳಿದರೆ ಆಜಾನುಬಾಹು ಅಂತೇಳಿದರೆ ಯಾರು ನೋಡಿದರೂ ಕೂಡ ಅಂತೇಳಿದರೆ ಒಂದು ಸಲಕ್ಕೆ ಕಾಮಪ್ರಚೋದನೆಗೆ ಒಳಗಾಗಬೇಕು ಅಂತಹ ಚಂದ ಮನ್ಮಥನದ್ದು, ಪ್ರದ್ಯುಮ್ನನದ್ದು. ಸೊ ಅವನನ್ನು ನೋಡ್ತಾ ಓರೆ ಕಣ್ಣಿನಲ್ಲಿ ನೋಡುವುದು, ಹಾವಭಾವಗಳನ್ನು ಮಾಡುವುದು, ಸುರತ ಕ್ರೀಡೆಯನ್ನು ಆಡುವಳೋ ಎಂಬಂತೆ ಅವನ ಜೊತೆಗೆ ವರ್ತಿಸಲಿಕ್ಕೆ ಶುರು ಮಾಡಿದಾಗ ಅವನು ಕೇಳಿದ ಕೇಳಿದ, ಇದು ಏನು ಅಮ್ಮ, ಇದು ನೀನು ನಂದು ಅಮ್ಮ ಅಲ್ವಾ, ನೀನು ಕಾಮಿನಿ ಥರ ಏನು ಮಾಡ್ತಾ ಇರೋದು, ಯಾಕೆ ಹೀಗೆ ಅಂದರೆ ಇದು ಒಂಥರ ವಿಚಿತ್ರ, ಅಸಹ್ಯ ಆಗ್ತಾ ಇದೆ ನನಗೆ. ನೀನು ಅಮ್ಮ ತಾನೇ, ಹೆಂಡತಿ ಥರ ಮಾಡ್ತಾ ಇದೆಯಾ, ಕಾಮಿನಿ ಥರ ಮಾಡ್ತಾ ಇದೆಯಾ ಅಂತ ಹೇಳಿದ ಕೂಡಲೇ ರತಿದೇವಿ ಹೇಳ್ತಾಳೆ, ನೀನು ಹೇಳಿದ್ದು ಸರಿ, ನೀನು ನನ್ನ ಗಂಡ, ನಾನು ನಿನ್ನ ಹೆಂಡ್ತೀನಿ ಅಂಥೇಳಿ ಪೂರ್ತಿ ಕತೆ, ಹೇಗೆ ಅವನು ಹುಟ್ಟಿದ್ದು, ಅವನ ಯಾರಿಗೆ ಅವನು ಮೃತ್ಯುವೋ ಶಂಬರಾಸುರನಿಗೆ, ಆ ಶಂಬರಾಸುರ ಹೇಗೆ ಮಾಯಾ ಇದರಲ್ಲಿ ಒಳಗೆ ಹೋಗಿಬಿಟ್ಟು ತಂದು ಸಮುದ್ರಕ್ಕೆ ಎಸೆದದ್ದು ಮಗುವನ್ನು, ಆಮೇಲಿಂದ ಹೇಗೆ ಶಂಬರಾಸುರನ ಹತ್ರನೇ ಬಂದ ಮೀನಿನ ಹೊಟ್ಟೆ ಒಳಗೆ ಸೇರಿಕೊಂಡು, ಸೊ ಆ ಶಂಬರಾಸುರ ಮಾಯಾವತಿಗೆ ಕೊಟ್ಟಿದ್ದಾನೆ, ರತಿದೇವಿಗೆ ಕೊಟ್ಟಿದ್ದಾನೆ ಮಗುವನ್ನು. ಸೊ ಮಗುವನ್ನು ಬೆಳೆಸಿದ್ದಾಳೆ ರತಿದೇವಿ ಅಂತೇಳಿದರೆ, ನೋಡಪ್ಪ ನಾನೇನು ನಿನ್ನ ತಾಯಿಯಲ್ಲ, ನಾನು ನಿನ್ನ ಹೆಂಡತಿ, ಅಧಿಕೃತ ಹೆಂಡತಿ, ಧಾರೆ ಎರೆದು ಕೊಟ್ಟದ್ದು ನನ್ನ ಅಪ್ಪ ನಿನಗೆ, ಆದ್ದರಿಂದ ಅಧಿಕೃತವಾದ ಪತ್ನಿ ನಾನು. ಆದ್ದರಿಂದ ಈಗ ಏನು ವಿಷಯ ಅಂತೇಳಿದರೆ, ಆ ಶಂಬರಾಸುರ ನಿನ್ನ ತಂದೆಯನಲ್ಲ, ಆ ಶಂಬರಾಸುರನಿಗೆ ನೀನು ಮೃತ್ಯು, ಅದಕ್ಕೋಸ್ಕರ ಅವನು ನಿನ್ನನ್ನು ಸಮುದ್ರಕ್ಕೆ ಎಸೆದದ್ದು. ಈಗ ಗೊತ್ತಾದರೆ ಪುನಃ ಎಸೀತಾನೆ ನಿನ್ನನ್ನು. ಆದ್ದರಿಂದ ನೀನೆಲ್ಲ ಮಹಾಮಾಯಾವಿ ಶಂಬರಾಸುರ, ಆದ್ದರಿಂದ ಎಲ್ಲ ಮಾಯಾವಿದ್ಯೆಗಳನ್ನು ಕಲಿತುಕೋ ಅಂತ ಹೇಳ್ಕೊಂಡು ಎಲ್ಲ ಕಲಿಸಿಕೊಟ್ಟು ಆಮೇಲೆ ಹೇಳ್ತಾಳೆ, ನೋಡೀಗ ಅಂತೇಳಿದರೆ ಇದು ಲಾಸ್ಟ್ ಇದು ಚರಮಸೀಮ ಇದ್ದ ಹಾಗೆ. ಏನಂತೇಳಿದರೆ ಎಲ್ಲ ಮಾಯೆಗಳನ್ನು ನಿರಸ್ತ ಮಾಡುವಂತಹ ಇದು ಈ ಮಾಯ ಯಾವುದಿದು, ಪರಶುರಾಮ ದೇವರ ಮಂತ್ರದಿಂದ ಬಿಡುವಂತಹ ಈ ಮಾಯಾಸ್ತ್ರ ಅದನ್ನು ಕೂಡ ಬೋಧಿಸ್ತಾಳೆ ಅಂತೇಳಿದರೆ, ಲಾಸ್ಟಿಗೆ ಯಾವುದೂ ಕೆಲಸ ಮಾಡಲಿಲ್ಲ ಅಂದರೆ ಈ ಅಸ್ತ್ರ ಕೆಲಸ ಮಾಡಿಯೇ ಮಾಡ್ತದೆ, ಪರಶುರಾಮ ದೇವರದ್ದು ಮಂತ್ರ ಇದು. ಆದ್ದರಿಂದ ಇದನ್ನು ತಿಳ್ಕೋ ಅಂದರೆ ನಿನಗೆ ಬೇಕಾಗ್ತದೆ, ಶಂಬರಾಸುರನ ಜೊತೆಗೆ ನಿನಗೆ ಯುದ್ಧ ಮಾಡಲಿಕ್ಕೆ ಉಂಟು, ನಿನಗೆ ಬೇಕಾಗ್ತದೆ ಅಂತ ಹೇಳ್ಕೊಂಡು ಎಲ್ಲ ಹೇಳಿಕೊಡ್ತಾಳೆ. ಸೊ ಹೇಳಿಕೊಟ್ಟು ಕೂಡಲೇ ಏನಾಗ್ತದೆ, ಸೊ ಎಲ್ಲ ಒಂದು ಸಲ ಅಪ್ ಟು ಡೇಟ್ ಆಗ್ತಾನೆ ಅಂತೇಳಿದರೆ, ತಾನು ತನ್ನ ಹೆಂಡತಿ ಎಲ್ಲ ವಿಷಯ ಗೊತ್ತಾಯಿತು. ತನ್ನ ಹೆಂಡತಿಯನ್ನು ಈ ಅಸುರ ಪೀಡಿಸ್ತಾ ಇದ್ದಾನೆ ಶಂಬರಾಸುರ ಅಂತ ಹೇಳ್ಕೊಂಡು ಏನಾಯಿತು, ಕೋಪ ಬರಲಿಕ್ಕೂ ಶುರುವಾಯಿತು. ಅಂದರೆ ಯಾಕೆ ಹೋಗೋದು ನೀನು ಶಂಬರಾಸುರನ ಹತ್ರ, ಅಂದರೆ ಅದು ಏನು ಶಾಪ ಇದ್ದರೂ ಸಹ ಯಾಕೆ ಹೋಗಬೇಕು ಅಂತ ಹೇಳ್ಕೊಂಡು ಏನಂತೇಳಿದರೆ ಸಖತ್ ಸಿಟ್ಟು ಬರಲಿಕ್ಕೆ ಶುರುವಾದ ಮೇಲೆ ಒಂದು ದಿವಸ ಶಂಬರಾಸುರನನ್ನು ಯುದ್ಧಕ್ಕೆ ಕರೆದೇ ಬಿಟ್ಟ. ಕಾಲು ಕೆರೆದು ಬಾಯಿ ಬಂದಾಗ ಅವನಿಗೆ ಬೈದು ಅಂತೇಳಿದರೆ, ಆ ಮಾತನ್ನು ಕೇಳಿ ಶಂಬರಾಸುರ ಸುಮ್ಮನಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಾತುಗಳನ್ನೆಲ್ಲ ಹೇಳಿ ಅವನಿಗೆ ತಿರಸ್ಕಾರ ಮಾಡಿ ಅವಮಾನ ಮಾಡಿ ಅವನನ್ನು ಕಾಲು ಕೆರೆದು ಯುದ್ಧಕ್ಕೆ ಕರೆದ.
ಆಮೇಲೆ ಯುದ್ಧವೂ ಆಯಿತು. ಯುದ್ಧ ಆಯಿತು ಅಂತೇಳಿದರೆ ಖಡ್ಗ, ಆಮೇಲೆ ಯಾವುದು ಚರ್ಮ ಖಡ್ಗ, ಗುರಾಣಿ ಮತ್ತು ಖಡ್ಗ. ಸೊ ಇಬ್ಬರ ಕೈಯಲ್ಲಿಯೂ ಖಡ್ಗ, ಚರ್ಮ, ಆಮೇಲಿಂದ ಗದೆ, ಎಲ್ಲ ಯುದ್ಧಗಳು ನಡೆಯಿತು. ಈ ಎಲ್ಲ ಯುದ್ಧಗಳಲ್ಲಿ ಶಂಬರಾಸುರನಿಗೆ ಗೊತ್ತಾಯಿತು, ಇವನ ಜೊತೆಗೆ ನಂದು ನಡೆಯೋದಿಲ್ಲ ಆಟ ಅಂತ. ಯದಾ ನ ಯೋದ್ಧುಂ ಆಶಕತ್ ಹರೇಸುತಂ. ಹರೇಸುತಂ ಅಂದರೆ ಈ ಪ್ರದ್ಯುಮ್ನನ ಜೊತೆಗೆ ಯದಾ ಯಾವಾಗ ನ ಯೋದ್ಧುಂ ಆಶಕತ್ ಯುದ್ಧ ಮಾಡಲಿಕ್ಕೆ ನಾನು ಸಮರ್ಥನಲ್ಲ, ಇವನು ಭಾರಿ ಬಲಿಷ್ಠನಿದ್ದಾನೆ, ಎಲ್ಲ ತಿಳ್ಕೊಂಬಿಟ್ಟಿದ್ದಾನೆ ಅಂತ ಗೊತ್ತಾದ ಕೂಡಲೇ ಹಾಗಾದರೆ ನಾನಿನ್ನು ಮಾಯಾ ಯುದ್ಧ ಶುರು ಮಾಡ್ತೇನೆ ಅಂತ ನಾ ದೃಶ್ಯತೆ ಮಾಯಾ ಆಗಿ ಬಿಟ್ಟ. ಅಲ್ಲಿವರೆಗಾಗಿದೆ. 196ನೇದಾಗಿದೆ. 197ನೇ ಶ್ಲೋಕ ವೈಲಾರೆ. ಶ್ರೀ ಗುರುಭ್ಯೋ ನಮಃ. ಸಹಸ್ರಮಾಯ ಮುರ್ಪಣಂ ತ್ವದೃಶ್ಯಮಂಬರಾಗ್ಯೇ ಸೃಜಂತಮಿತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. 197ನೇ ಶ್ಲೋಕ. ಶ್ರೀಕೃಷ್ಣನ ಪುತ್ರನಾದ ಆ ಪ್ರದ್ಯುಮ್ನನು ಸಹಸ್ರ ಸಂಖ್ಯಾಕಗಳಾದ ಐಂದ್ರಜಾಲಕ ವಿದ್ಯೆಗಳುಳ್ಳ ಕ್ರೂರನಾದ, ಯಾರಿಗೂ ಕಾಣಲ್ಪಡದೇ ಇರುವ, ಆಕಾಶದಿಂದ ಪರ್ವತಗಳನ್ನು ವರ್ಷಿಸತಕ್ಕಂತಹ ಶಂಬರಾಸುರನನ್ನು ರತಿಯಿಂದ ಕೊಡಲ್ಪಟ್ಟ ವಿದ್ಯೆಯಿಂದ ಸಂಹರಿಸಿದನು. ಸಹಸ್ರಮಾಯ ಮುಲ್ಬಣಂ ತು ಅದೃಶ್ಯಮಂಬರಾದ್ಗಿರೀನ್ ಸೃಜಂತಂ ಏತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಶಂಬರಾಸುರ ತನ್ನ ಮಾಯಾ ವಿದ್ಯೆಯಿಂದ ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಎಷ್ಟು ಮಾಯೆ ಗೊತ್ತಿದೆ ಅವನಿಗೆ ಅಂತೇಳಿದರೆ, ಸಹಸ್ರ ಮಾಯಂ ಅಂತೇಳಿದರೆ ಸಾವಿರಾರು ಮಾಯಾವಿದ್ಯೆ ಬಲ್ಲ ಶಂಬರಾಸುರ. ಆದಿ ಶಂಬರಾಸುರನೂ ಹಾಗೆ, ಈ ಶಂಬರಾಸುರನೂ ಹಾಗೆ. ಸೊ ಸಹಸ್ರ ಮಾಯಂ ಉಲ್ಬಣಂ ಅಂದರೆ ಎಷ್ಟು ಮಾಯಾವಿದ್ಯೆ ಅಂತೇಳಿದರೆ ನಾವೆಲ್ಲ ನೋಡಿದ್ದೇವಲ್ಲ ಐಂದ್ರಜಾಲಿಕರದ್ದು. ಸೊ ಏನು ಅಂತೇಳಿದರೆ ಒಂದು ಇರ್ತದೆ, ಒಂದು ಬಾಲ್ ಇರ್ತದೆ, ಆ ಬಾಲನ್ನು ಒಂದು ಇದಕ್ಕೆ ಹಾಕ್ತಾರೆ ಹೂಜಿ ಒಳಗೆ, ಮತ್ತೆ ನೋಡಿದರೆ ಆ ಹೂಜಿಯಿಂದ ಒಂದು ಹುಡುಗಿ ಹೊರಗೆ ಬರ್ತಾಳೆ. ಅಂದರೆ ಈ ಥರದ ಮಾಯಾವಿದ್ಯೆ. ಸೊ ಸಹಸ್ರ ಮಾಯಂ ಉಲ್ಬಣಂ ಭಯಾನಕವಾದ ಮಾಯಾವಿದ್ಯೆಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಯಾರು? ಶಂಬರಾಸುರ. ತು ಅದೃಶ್ಯಂ ಅದೃಶ್ಯನಾಗಿದ್ದಾನೆ, ಎಲ್ಲಿ ಇದ್ದಾನೆ ಅಂತ ಕಾಣ್ತಾ ಇಲ್ಲ. ಇಲ್ಲಿದ್ದಾನೋ, ಅಲ್ಲಿದ್ದಾನೋ, ಹಿಂದಿಂದಿದ್ದಾನೋ, ಪಕ್ಕದಲ್ಲಿದ್ದಾನೋ, ಎಲ್ಲಿಂದಿದ್ದಾನೆ, ಎಲ್ಲಿ? ಆಕಾಶದಲ್ಲಿ. ಅಂಬರಾತ್ ತು ಅದೃಶ್ಯಂ ಅಂಬರಾತ್. ಅಂಬರಾತ್ ಅಂದರೆ ಆಕಾಶದಿಂದ. ಗಿರೀನ್ ಸೃಜಂತಂ ಏತ್ಯ ಎಷ್ಟು ಇವನಿಗೆ ಮಾಯಾವಿದ್ಯೆ ಗೊತ್ತಿದೆ ಅಂತೇಳಿದರೆ, ದೊಡ್ಡ ಪರ್ವತ ಆಕಾಶದಿಂದ ಬಂತು. ಅದೇ ಆಕಾಶದಲ್ಲಿ ಪರ್ವತ ಎಲ್ಲಿರ್ತದೆ? ಆದರೆ ಈ ಶಂಬರಾಸುರ ಗಿರೀನ್ ಅಂದರೆ ಪರ್ವತಗಳನ್ನು, ಅಂಬರಾತ್ ಆಕಾಶದಿಂದ, ಸೃಜಂತಂ ಸೃಜತಿ ಅಂತೇಳಿದರೆ ಸೃಷ್ಟಿ ಮಾಡುವ ಆ ಮಾಯಾವಿದ್ಯೆ ಗೊತ್ತಿದೆ ಅವನಿಗೆ. ದೊಡ್ಡ ಬಂಡೆಕಲ್ಲು ಆಕಾಶದಿಂದ ಬಂತು. ಅರೆ ಎಲ್ಲಿ ಬಂತು ಆಕಾಶದಿಂದ ಅಂತ ಹೇಳಿದರೆ, ಮಾಯಾವಿದ್ಯೆಯಿಂದ ಸೃಷ್ಟಿಸಿ ಏನು ಮಾಡ್ತಾ ಇದ್ದಾನೆ? ಪ್ರಯೋಗಿಸ್ತಾ ಇದ್ದಾನೆ, ಎಸೆಯ್ತಾ ಇದ್ದಾನೆ. ಪರ್ವತ ಶಿಖರಗಳನ್ನು, ದೊಡ್ಡ ದೊಡ್ಡ ವೃಕ್ಷಗಳನ್ನು, ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಎಸೆಯ್ತಾ ಇದ್ದಾನೆ. ಅಯ್ಯೋ ಹೇಗೆ ಅಂತೇಳಿದರೆ, ಸೃಜಂತಂ ಸೃಷ್ಟಿಸಿ ಎಸೆಯಿಸ್ತಾ ಇದ್ದಾನೆ. ಇಷ್ಟು ತನಕ ನಾವು ಎಷ್ಟೋ ಯುದ್ಧ ನೋಡಿದ್ದೇವೆ. ಎಲ್ಲ ಅಂತೇಳಿದರೆ ಪರ್ವತ ಶಿಖರವನ್ನು ಕಿತ್ತು ತಂದು ತಲೆಗೆ ಹಾಕಿದರು ಅಂತ. ಇದು ಹಾಗೆ ಅಲ್ಲ. ಪರ್ವತ ಶಿಖರವನ್ನು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು, ದೊಡ್ಡ ದೊಡ್ಡ ವೃಕ್ಷಗಳನ್ನು ಅಲ್ಲಿ ಆಕಾಶದಲ್ಲಿ ಅವನು ಕೂತ್ಕೊಂಡು ಸೃಷ್ಟಿಸಿ ತೆಗೆದು ಎಸೆಯ್ತಾ ಇದ್ದಾನೆ. ಯಾರ ಮೇಲೆ? ಪ್ರದ್ಯುಮ್ನನ ಮೇಲೆ. ಏತ್ಯ ವಿದ್ಯೆಯ. ಆದರೆ ಪ್ರದ್ಯುಮ್ನ ಹೆದರ್ತಾನ. ತನ್ನ ಹೆಂಡತಿ ರತಿದೇವಿ ಮಾಯಾವತಿ ಎಲ್ಲ ಮಾಯಾವಿದ್ಯೆ ಕಲಿಸಿಕೊಟ್ಟಿದ್ದಾಳೆ. ಹೇಳಿದ್ದಾಳೆ ಲಾಸ್ಟಿಗೆ ಯಾವುದೂ ಕೆಲಸ ಮಾಡಲಿಲ್ಲ ಅಂದರೆ ಪರಶುರಾಮ ದೇವರ ಮಂತ್ರದ್ದು ಇದು ಬ್ರಹ್ಮಾಸ್ತ್ರದ ಹಾಗೆ ಅದಕ್ಕಿಂತಲೂ ಉತ್ತಮವಾದ ಪರಶುರಾಮ ದೇವರ ಮೇಲಿದ್ದು ಭಗವಂತನೇ ಪರಶುರಾಮ ದೇವರ ಮಂತ್ರದಿಂದ ಪ್ರಯೋಗಿಸಲ್ಪಡುವಂಥ ಈ ಮಾಯೆ ಎಲ್ಲ ಮಾಯೆಯನ್ನು ಕೂಡ ನಿರಸ್ತ ಮಾಡಿಬಿಡ್ತದೆ, ಧ್ವಂಸ ಮಾಡಿಬಿಡ್ತದೆ. ಇದನ್ನು ಲಾಸ್ಟಿಗೆ ನೀನು ಉಪಯೋಗಿಸಬಹುದು, ಇಟ್ಕೋ ಅಂತ ಹೇಳ್ಕೊಂಡು ಕೊಟ್ಟಿದ್ದಾಳೆ. ಸೊ ಈ ಎಲ್ಲ ವಿದ್ಯೆಗಳಿಂದ ಕೃಷ್ಣನಂದನ, ಕೃಷ್ಣನ ಮಗನಾದ ಮನ್ಮಥನೇ ಪ್ರದ್ಯುಮ್ನಾಗಿರುವಂತಹ ಈ ಪ್ರದ್ಯುಮ್ನನು
ವಿದ್ಯೆಯ ಈ ಎಲ್ಲ ಮಾಯಾವಿದ್ಯೆ ತನ್ನ ಹೆಂಡತಿ ಕಲಿಸಿಕೊಟ್ಟದ್ದು ಅಂದರೆ ಕಲಿಸಿಕೊಡುವಾಗ ತಾಯಿಯವಳು, ಈಗ ಹೆಂಡತಿ ಅಂತೇಳಿದರೆ ಅವನಿಗೆ ಗೊತ್ತಿರಲಿಲ್ಲ ಅಂತ ಹಾಗೆ. ಸೊ ರತಿದೇವಿಯಿಂದ ಕಲಿತ ಎಲ್ಲ ವಿದ್ಯೆಗಳಿಂದ, ವಿದ್ಯೆಯ ಅಂದರೆ ತೃತೀಯ ವಿಭಕ್ತಿ, ವಿದ್ಯೆಗಳಿಂದ ಜಘಾನ ಶಂಬರಾಸುರನನ್ನು ಕೊಂದು ಹಾಕಿದ. ಜಘಾನ. ಸೊ 197ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಶಂಬರಾಸುರ ಮಹಾಕ್ರೂರಿ, ಉಲ್ಬಣಂ ಭಯಾನಕ, ಭಯ ಹುಟ್ಟಿಸುವವ ಅಂದರೆ ಸಾಮಾನ್ಯದವನಲ್ಲ, ಸಾವಿರಾರು ಬಗೆಯ ಮಾಯಗಳನ್ನು ತಿಳಿದವನು. ಸಹಸ್ರಮಾಯ ಉಲ್ಬಣಂ. ಅವನು ಆಕಾಶದಿಂದ ಬೆಟ್ಟಗಳನ್ನು ಸೃಷ್ಟಿಸಿ, ತು ಅದೃಶ್ಯಂ ಎಲ್ಲಿದ್ದಾನಂತ ಗೊತ್ತಿಲ್ಲ, ಅಂಬರಾತ್ ಅಂದರೆ ಆಕಾಶದಿಂದ, ಗಿರೀನ್ ಸೃಜಂತಂ ಬೆಟ್ಟಗಳನ್ನು ಸೃಷ್ಟಿಸಿ ಎಸೆಯತೊಡಗಿದ. ಆದರೆ ಪ್ರದ್ಯುಮ್ನ ತನ್ನ ವಿದ್ಯೆಯ ಸಾಮರ್ಥ್ಯದಿಂದ, ವಿದ್ಯೆಯ ಏತ್ಯ ವಿದ್ಯೆಯ ತಾನು ಕಲಿತ, ತಾನು ಹೊಂದಿದ, ಏತ್ಯ ಅಂದರೆ ಹೋಗಿ ತಲುಪುವುದು, ಅಂದರೆ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾನೆ. ಕರಗತ ಮಾಡಿಕೊಂಡಿರುವ ಆ ಎಲ್ಲ ಮಾಯಾವಿದ್ಯೆಗಳಿಂದ ಪರಶುರಾಮ ದೇವರ ಆ ಮಾಯಾವಿದ್ಯೆ, ಫೈನಲ್ ಮಾಯಾವಿದ್ಯೆ ಅಸ್ತ್ರ ಅದು. ಅದರಿಂದ ಏನು ಮಾಡಿದ, ಆ ಎಲ್ಲ ಮಾಯಾವಿದ್ಯೆಯಿಂದ ಪ್ರದ್ಯುಮ್ನನು ತನ್ನ ವಿದ್ಯೆಯ ಸಾಮರ್ಥ್ಯದಿಂದ ಆ ಶಂಬರಾಸುರನನ್ನು ಹೊಡೆದು ಹಾಕಿದ. ಕೃಷ್ಣನಂದನ ಏತ್ಯ ವಿದ್ಯೆಯ ಜಘಾನ, ಶಂಬರಾಸುರನನ್ನು ಜಗಾನ. ಸೊ ಜಗಾನ, ಜಗ್ನುಹು ಅಂತೇಳಿದ್ರೆ ಕೊಂದು ಹಾಕಿದರು. ತುಂಬ ಜನ ಇದ್ದರೆ ಜಗಾನ ಅಂದರೆ ಇವನು ಒಬ್ಬನೇ ಪ್ರದ್ಯುಮ್ನನು ಶಂಬರಾಸುರನನ್ನು ಕೊಂದು ಹಾಕಿದ. ಜಗಾನ. ಶಂಬರಾಸುರನ ಮಾಯೆಗೆ ಕಪಟ ಎಂದು ಅರ್ಥ. ಕಪಟ, ವಂಚನೆ. ಆಕಾಶದಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು ಎಸೀತಾ ಇದ್ದಾನೆ. ಎಲ್ಲಿಂದ ಬಂದಿದೆ ಬಂಡೆ? ಮಾಯಾ ಬಂಡೆಗಳು. ಅವನು ಸಾವಿರಾರು ಕಪಟಗಳನ್ನು ತಿಳಿದವನು. ಯಾವುದು? ಈ ಮಾಯೆ. ನಿಜಕ್ಕೂ ಪ್ರದ್ಯುಮ್ನನಿಗೆ ಸಮಸ್ಯೆ ಆಗಬಹುದಾಗಿದ್ದ ಪ್ರಸಂಗ. ಅಂದರೆ ಕೃಷ್ಣ ಎಲ್ಲ ನೋಡ್ತಾ ಇದ್ದಾನೆ ಯೋಗ ದೃಷ್ಟಿಯಿಂದ. ಶಂಬರಾಸುರನನ್ನು ಎದುರಿಸುವ ಮೊದಲೇ ರತಿದೇವಿ ಮಾಯಾವತಿ ಎಲ್ಲ ವಿದ್ಯೆ ಕಲಿಸಿಕೊಟ್ಲಲ್ವ, ಪರಶುರಾಮಾಸ್ತ್ರ ಕೂಡ ಕೊಟ್ಲಲ್ವ, ಹಾಗಾದರೆ ಪ್ರದ್ಯುಮ್ನನಿಗೆ ಇನ್ನೇನು ತೊಂದರೆ ಇಲ್ಲ ಅಲ್ವಾ? ಸರಿ ಸರಿ ಅಂತ ಎಲ್ಲ ನೋಡ್ತಾ ಇದ್ದಾನೆ ಕೃಷ್ಣ. ಅಂದರೆ ಎಲ್ಲ ಡೊಂಬರಾಟದ ಸೂತ್ರಧಾರ ಕೃಷ್ಣ ಪ್ರತಿಯೊಂದನ್ನು ನೋಡ್ತಾ ಇದ್ದಾನೆ. ಉದಾಸೀನನಾಗಿದ್ದಾನೆ. ಎಲ್ಲ ಸರಿಯಾಗಿಯೇ ನಡೀತಾ ಇದೆ. ಅಂದರೆ ಟ್ರೈನು ಟ್ರ್ಯಾಕಲ್ಲೇ ಹೋಗ್ತಾ ಇದೆ, ಸರಿಯಾಗಿದೆ ಅಂತ. ಸೊ ಹಾಗೆ ಪ್ರದ್ಯುಮ್ನನಿಗೆ ಸಮಸ್ಯೆ ಆಗಬಹುದಿತ್ತು ಒಂದು ವೇಳೆ ರತಿದೇವಿ ಮಾಯಾವತಿ ಇದನ್ನೆಲ್ಲ ಹೇಳಿಕೊಡ್ದಿದ್ರೆ. ಆದರೆ ರತಿ ತಿಳಿಸಿದ್ದ ಪರಶುರಾಮ ದೇವತಾಕವಾದ ಮಾಯಿನಾಶಕ ಮಂತ್ರದಿಂದಾಗಿ ಶಂಬರಾಸುರನ ಎಲ್ಲ ಮಾಯಗಳನ್ನು ನಾಶ ಮಾಡಿ, ಮಾಯಾವಿಯಾದ ಶಂಬರಾಸುರನನ್ನು ನಾಶ ಮಾಡಲು ಅವನು ಸಮರ್ಥನಾದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. 197ನೇ ಶ್ಲೋಕ ಮುಗಿತು. 198ನೇ ಶ್ಲೋಕವೆಲ್ಲರೆ ಅವಿದ್ಯಯಾ ವಿನಾಶಿತೋರ್ಮಾಯ ಆಶು ಶಂಬರಃ ನಿಕೃತ್ತಕಂದರೋಪತತ್ ಪರಾಸಿನಾ ಮುನಾಕ್ಷಣಾತ್. 198ನೇ ಶ್ಲೋಕ. ಈ ಪ್ರದ್ಯುಮ್ನನಿಂದ ಪರಶುರಾಮನೇ ದೇವತೆಯಾಗಿಯುಳ್ಳ ವಿದ್ಯೆಯಿಂದ ಶೀಘ್ರದಲ್ಲಿ ನಾಶ ಮಾಡಲ್ಪಟ್ಟ ಉತ್ಕೃಷ್ಟಗಳಾದ ಮಾಯೆಯುಳ್ಳ ಆ ಶಂಬರಾಸುರನು ಉತ್ತಮವಾದ ಖಡ್ಗದಿಂದ ಚಿನ್ನವಾದ ಕುತ್ತಿಗೆಯುಳ್ಳವನಾಗಿ ತತ್ಕ್ಷಣದಲ್ಲಿಯೇ ಬಿದ್ದನು. ಸವಿದ್ಯೆಯ ವಿನಾಶಿತಃ ಉರುಮಾಯ ಆಶು ಶಂಬರಃ ನಿಕೃತ್ತ ಕಂಧರೋಪತತ್ ಅಪತತ್ ನಿಕೃತ್ತ ಕಂಧರೋ ಅಪತತ್ ವರಾಸಿನಾ ಮುನಾಕ್ಷಣಾತ್. ಕೃಷ್ಣ ಕೃಷ್ಣ ಎಲ್ಲಿದೆ ಕಾಲ್? ಆತಾತು ಒಂಜಿ ಕಾಲ್ ಬರೋಂತುಂಡು. ಸರಿ ಎಂತನಂತಾನು ಸವಿದ್ಯೆಯ ವಿನಾಶಿತೋ ಉರುಮಾಯ ಆಶು ಶಂಬರಃ. ಆಶು ಶಂಬರಃ
ಅಂತೇಳಿದರೆ ಶಂಬರನ ಗತಿ ಏನಾಯಿತು, ಆಶು ಅಂದರೆ ಹೆಚ್ಚಿಗೆ ಸಮಯ ತಗೊಂಡೇ ಇಲ್ಲ ಪ್ರದ್ಯುಮ್ನ. ಸವಿದ್ಯೆಯ ಮಾಯಾವತಿ ಕಲಿಸಿಕೊಟ್ಟ ವಿದ್ಯೆಯಿಂದ, ಮಾಯಾವತಿ ಕಲಿಸಿಕೊಟ್ಟ ವಿದ್ಯೆಯಿಂದ ವಿನಾಶಿತಃ ಉರುಮಾಯ ಅಂದರೆ ಶಂಬರಾಸುರನ ಉರುಮಾಯ. ಉರು ಅಂದರೆ ದೊಡ್ಡದು ಅಂತ, ದೊಡ್ಡ ಮಾಯ ಅಂತೇಳಿದರೆ ಸಾವಿರಾರು ನಮನೆಯ ಮಾಯಾವಿದ್ಯೆ ಗೊತ್ತಿದೆ ಶಂಬರಾಸುರನಿಗೆ. ಆ ಎಲ್ಲ ಶಂಬರಾಸುರನ ಮಾಯಾವಿದ್ಯೆಯನ್ನು ಉರುಮಾಯ ವಿನಾಶಿತಃ, ಯಾರು ಪ್ರದ್ಯುಮ್ನನು ವಿನಾಶಿತಃ ಅಂತ ಹೇಳಿದರೆ ನಾಶ ಮಾಡಿಬಿಟ್ಟ. ಶಂಬರಾಸುರನು ನಾಶ ಆಗಲ್ಪಟ್ಟ, ಯಾರಿಂದ? ಪ್ರದ್ಯುಮ್ನನಿಂದ. ಶಂಬರಃ ವಿನಾಶಿತಃ, ಶಂಬರಾಸುರನು ಮಾಯಾವತಿ ಪ್ರದ್ಯುಮ್ನನಿಗೆ ಕಲಿಸಿಕೊಟ್ಟ ಎಲ್ಲ ವಿದ್ಯೆಗಳ ಪ್ರಯೋಗ ಅವನು ಮಾಡಿದ್ದರಿಂದ ಶಂಬರಾಸುರನು ವಿನಾಶಿತಃ, ಅವನ ಉರುಮಾಯ ಅಂತೇಳಿದರೆ ಸಹಸ್ರಾರು ಮಾಯೆಗಳು ಅವನಿಗೆ ತಿಳಿದಿದ್ದರೂ ಅವನು ನಡೆಯಲಿಲ್ಲ, ಅವನು ನಾಶ ಆಗಲ್ಪಟ್ಟ, ವಿನಾಶಿತಃ. ಸೊ ನಿಕೃತ್ತ ಕಂದರಹ, ನಿಕೃತ್ತ ಕಂದರಹ ಅಂದರೆ ಕಮ್ ಅಂದರೆ ತಲೆ, ಕಮ್ ದರಹ ಅಂದರೆ ತಲೆಯನ್ನು ಧರಿಸಿದ್ದು ಅಂದರೆ ಕುತ್ತಿಗೆ. ಸೊ ನಿಕೃತ್ತ, ನಿಕೃತ್ತ ಕೃತ್ತ ಅಂತೇಳಿದರೆ ಏನು? ಕರ್ತರಿ, ಕತ್ತರಿ ಅಂತ ಹೇಳಿದ್ರು ನಾವು. ಸೊ ನಿಕೃತ್ತ ಅಂತೇಳಿದರೆ ಕತ್ತರಿಸಲ್ಪಟ್ಟ, ಕಂದರಹ ತಲೆಯನ್ನು ಧರಿಸಿದ ಕುತ್ತಿಗೆ. ಸೊ ಕತ್ತರಿಸಲ್ಪಟ್ಟ ಕುತ್ತಿಗೆಯವನು ಆದ ಅಂದರೆ ಪ್ರದ್ಯುಮ್ನನು ಈ ಶಂಬರಾಸುರನ ಕುತ್ತಿಗೆಯನ್ನು ಕತ್ತರಿಸಿದ. ನಿಕೃತ್ತ ಕಂಧರ, ಕಂಧರ ಅಂದರೆ ಕುತ್ತಿಗೆ. ಯಾಕೆ ಕುತ್ತಿಗೆ ಅಂದರೆ ಕಮ್ ತಲೆ, ತಲೆಯನ್ನು ಧರ ಅಂದರೆ ಧರಿಸಿದ್ದು. ಸೊ ಹೀಗೆ ಆಯ್ತಲ್ಲ. ನಿಕೃತ್ತ ಅಂದರೆ ಕತ್ತರಿಸಲ್ಪಟ್ಟ. ಸೊ ನಿಕೃತ್ತ ಕಂದರಹ ಅಂದರೆ ತಲೆಯನ್ನು ಯಾವಾಗ ಪ್ರದ್ಯುಮ್ನನು ಆ ಶಂಬರಾಸುರನ ತಲೆಯನ್ನು ಕತ್ತರಿಸಿದನೋ, ಕುತ್ತಿಗೆಯನ್ನು ಕತ್ತರಿಸಿದನೋ, ಅಪತತ್ ಅವನು ಬಿದ್ದ. ಯಾರು? ಶಂಬರಾಸುರ ಭೂಮಿಗೆ ಬಿದ್ದ. ವರಾಸಿನ ಅಮುನಾ ಕ್ಷಣಾತ್, ಎಷ್ಟು ಬಹಳ ಟೈಮ್ ತಗೊಂಡಿದೆಯಾ? ಇಲ್ಲ, ಕ್ಷಣಾತ್ ಕ್ಷಣ ಮಾತ್ರದಲ್ಲಿ. ಅಮುನ ಅಂದರೆ ಈ ಬಲಿಷ್ಠನಾದ ಎಲ್ಲ ಮಾಯಾವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರುವಂತಹ ಅತ್ಯಂತ ಮೇಧಾವಿಯಾದ, ಅತ್ಯಂತ ಯುದ್ಧ ಕುಶಲತೆ ಇರುವಂಥ ಪ್ರದ್ಯುಮ್ನನಿಂದ, ಅಮುನ ಅಂದರೆ ತೃತೀಯ ವಿಭಕ್ತಿ, ಆ ಪ್ರದ್ಯುಮ್ನನಿಂದ ವರಾಸಿನ ಅಂತೇಳಿದರೆ ಶ್ರೇಷ್ಠವಾದ ಖಡ್ಗದಲ್ಲಿ. ವರಾಸಿನ ಅಂದರೆ ತೃತೀಯ ವಿಭಕ್ತಿ ಪುನಃ ಶ್ರೇಷ್ಠವಾದ ಖಡ್ಗದಿಂದ. ಆಮೇಲೆ ಶ್ರೇಷ್ಠ ಯುದ್ಧ ಕುಶಲತೆ ಇರುವಂತಹ ಪ್ರದ್ಯುಮ್ನನಿಂದ. ಕ್ಷಣಾತ್ ಅಂದರೆ ಕ್ಷಣದಲ್ಲೇ. ನಿಕೃತ್ತ ಕಂದರ ಕುತ್ತಿಗೆ ಕತ್ತರಿಸಲ್ಪಟ್ಟವನಾಗಿ ಶಂಬರಹ ಶಂಬರಾಸುರನು ಅಪತತ್ ಭೂಮಿಗೆ ಬಿದ್ದ. ಸೊ 198ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರದ್ಯುಮ್ನನ ವಿದ್ಯೆಯಿಂದ ಸ ವಿದ್ಯೆಯ ಕೂಡಲೇ ಆಶು ತನ್ನ ಎಲ್ಲ ಮಾಯಗಳನ್ನು ಕಳೆದುಕೊಂಡ. ಯಾರು? ಉರುಮಾಯ ವಿನಾಶಿತ, ಎಲ್ಲ ಮಾಯಗಳನ್ನು ನಾಶ ಮಾಡಿದ ಪ್ರದ್ಯುಮ್ನ. ಸೊ ಇವನ ಎಲ್ಲ ಮಾಯಗಳು ನಾಶವಾಗಲ್ಪಟ್ಟು ಶಂಬರಹ ಶಂಬರಾಸುರನು ಪ್ರದ್ಯುಮ್ನನ ಖಡ್ಗದಿಂದ ಅಮುನ ಅಸಿನ ನಿವೃತ್ತ ಕಂಧರಹ ಚಿನ್ನ ಶಿರಸ್ಕನಾಗಿ. ಚಿನ್ನ ಶಿರಸ್ಕ ಅಂದರೆ ಚಿನ್ನ ಅಂದರೆ ಕತ್ತರಿಸಲ್ಪಟ್ಟ, ಶಿರಸ್ಕ ಅಂತೇಳಿದರೆ ಶಿರವು ಯಾವುದರಿಂದ ಧರಿಸಲ್ಪಟ್ಟಿದೆಯೋ ಅದು. ಕುತ್ತಿಗೆಯಿಂದ ತಲೆಯು ಧರಿಸಲ್ಪಟ್ಟಿದೆ ಅಂದರೆ ತಲೆಗೆ ಆಧಾರ ಯಾವುದು? ಕುತ್ತಿಗೆ. ಸೊ ಆಧಾರ ಅಂದರೆ ಕಂಧರ, ಧರತಿ ಅಂದರೆ ಆಧಾರ. ಕಮ್ ಅಂದರೆ ತಲೆಗೆ ಆಧಾರ ಯಾವುದು? ಕುತ್ತಿಗೆ. ಆ ಕುತ್ತಿಗೆ ಏನಾಯಿತು? ನಿಕೃತ್ತ ಅಂತೇಳಿದರೆ ಕತ್ತರಿಸಲ್ಪಟ್ಟವನಾಗಿ ಏನಾಯಿತು? ಯಾವುದರಿಂದ? ವರಾಸಿನ, ವರ ಅಸಿ, ವರ ಅಂದರೆ ಶ್ರೇಷ್ಠ, ಅಸಿ ಅಂದರೆ ಖಡ್ಗ, ಅಸಿನ ಅಂದರೆ ಖಡ್ಗದಿಂದ, ಶ್ರೇಷ್ಠ ಖಡ್ಗದಿಂದ. ಅಮುನ ಬಹಳ ಶ್ರೇಷ್ಠ ಯುದ್ಧ ಕೌಶಲ್ಯತೆಯನ್ನು ಪಡೆದಿರುವಂತಹ ಪ್ರದ್ಯುಮ್ನನಿಂದ, ಅದರಲ್ಲಿಯೂ ಕೂಡ ಅಂತೇಳಿದರೆ ಎಲ್ಲ ಮಾಯಗಳನ್ನು ಪರಿಹರಿಸಲ್ಪಡುವಂತಹ ಅತ್ಯಂತ ಏನದು ಸಾಮರ್ಥ್ಯವುಳ್ಳ ಪರಶುರಾಮ ದೇವರ ಆ ಮಾಯಾ ಮಂತ್ರದಿಂದ
ಏನಾಯಿತು, ಶಂಬರಾಸುರನ ಕುತ್ತಿಗೆಯನ್ನು ಕತ್ತರಿಸಿಬಿಟ್ಟ. ಸೊ ಕುತ್ತಿಗೆ ಕತ್ತರಿಸಲ್ಪಟ್ಟವನಾಗಿ ಆ ಶಂಬರಾಸುರನು ಕ್ಷಣದಲ್ಲಿ ಅಪತತ್ ನಿವೃತ್ತ ಕಂದರ ಅಪತತ್ ವರಾಸಿನ. ಅಮುನ ಅಂದರೆ ಪ್ರದ್ಯುಮ್ನನಿಂದ ಈ ರೀತಿ ಕತ್ತರಿಸಲ್ಪಟ್ಟ ಕುತ್ತಿಗೆ ಉಳ್ಳವನಾಗಿ ಅಪತತ್ ಭೂಮಿಗೆ ಬಿದ್ದ, ಸತ್ತ ಅಂತ. ಯಾರು? ಶಂಬರ. ಸೊ ಅಲ್ಲಿಗೆ ಶಂಬರಾಸುರ. 198ನೇ ಶ್ಲೋಕ ಆಯ್ತು. 199ನೇ ಶ್ಲೋಕ ಬೈಲಾರೆ. ನಿಹತ್ಯತಂ ಹರೇ ಸುತಸ್ತೈವ ವಿದ್ಯಯಾಂಬರಂ ಸಮಾಸ್ಥಿತ ಸ್ವಭಾರ್ಯಯ ಸಮಂ ಕುಶಸ್ಥಲೇಮ್ಯಯೌ. 199ನೇ ಶ್ಲೋಕ. ಶ್ರೀಕೃಷ್ಣನ ಪುತ್ರನಾದ ಆ ಪ್ರದ್ಯುಮ್ನನು ಆ ಶಂಬರಾಸುರನನ್ನು ಸಂಹರಿಸಿ ರತಿದತ್ತವಾದ ವಿದ್ಯೆಯಿಂದಲೇ ಆಕಾಶವನ್ನು ಹೊಂದಿದವನಾಗಿ ಹೆಂಡತಿಯಿಂದ ಕೂಡಿಕೊಂಡು ದ್ವಾರಕಾಪಟ್ಟಣದ ಕಡೆ ಹೋದನು. ನಿಹತ್ಯ ತಂ ಹರೇ ಸುತಃ ತಯೈವ ವಿದ್ಯಯಾಂಬರಂ ಸಮಾಸ್ಥಿತ ಸ್ವಭಾರ್ಯಯ ಸಮಂ ಕುಶಸ್ಥಲೇಮ್ಯಯೌ. ಸೊ ಪ್ರದ್ಯುಮ್ನ ಶಂಬರಾಸುರನನ್ನ ಕೊಲೆ ಪ್ರದ್ಯುಮ್ನನಿಂದಲೇ ಆಗಬೇಕು, ಕೃಷ್ಣಪುತ್ರನಿಂದಲೇ ಆಗಬೇಕು ಅನ್ನುವಂಥದ್ದು ಅದು ಆಯಿತು. ಎಲ್ಲ ಕೃಷ್ಣ ಯೋಗ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಎಲ್ಲ ಕಾಣ್ತಾ ಇದೆ. ಓ, ಶಂಬರಾಸುರ ಸತ್ತೋದ, ಹಾಗಾದರೆ ಇನ್ನೀಗ ಪ್ರದ್ಯುಮ್ನ ರತಿಯನ್ನು ಕರ್ಕೊಂಡು ಬರ್ತಾನೆ ದ್ವಾರಕೆಗೆ ಅನ್ನುವಂಥದ್ದು ಅದು ಸಹ ಕೃಷ್ಣನಿಗೆ ಗೊತ್ತಿದೆ. ಅದೇ ಥರ ನಿಹತ್ಯ ತಂ ಹರೇ ಸುತಃ. ಹರೇ ಸುತಃ ಅಂದರೆ ಕೃಷ್ಣನ ಮಗ, ಹರೇ ಸುತಃ. ತಂ ನಿಹತ್ಯ ಶಂಬರಾಸುರನನ್ನು ಕೊಂದು, ತಂ ನಿಹತ್ಯ. ತಯೈವ ವಿದ್ಯಯಾಂಬರಂ ಅವನನ್ನು ಕೊಲ್ಲಲಿಕ್ಕೆ ರತಿದೇವಿ ಏನು ಕಲಿಸಿಕೊಟ್ಟಿದ್ದಾಳೋ ವಿದ್ಯೆ, ತಯೈವ ವಿದ್ಯೆ ಅವನ ವಿದ್ಯೆಯದು. ಯಾರ್ದು? ಶಂಬರಾಸುರನ ವಿದ್ಯೆಯದು. ಯಾವುದು? ಮಾಯಾವಿದ್ಯೆ. ಆ ಮಾಯಾವಿದ್ಯೆಯಿಂದಲೇ ಅಂಬರಂ ಸಮಾಸ್ಥಿತ ಆಕಾಶಕ್ಕೆ ನೆಗೆದ. ಅಂಬರಂ ಸಮಾಸ್ಥಿತ ಅಂದರೆ ಒಬ್ಬನೇನ ಇಲ್ಲ, ಸ್ವಭಾರ್ಯಯ ರತಿದೇವಿಯ ಜತೆಗೆ. ರತಿದೇವಿಯನ್ನು ಕಡಿಮೆ ಇದ್ದಾಳ, ಎಲ್ಲ ಮಾಯಾವಿದ್ಯೆ ಅವಳಿಗೂ ಗೊತ್ತಿದೆ. ಸೊ ಎಲ್ಲ ಮಾಯಾವಿದ್ಯೆ ರತಿದೇವಿಗೆ ಗೊತ್ತಿದೆ. ರತಿದೇವಿಗೆ ಶಾಪ ಮುಕ್ತಿಯಾಗಿದೆ, ರಾಕ್ಷಸನಿಂದ ದೂಷಿತಳಾಗು ಅಂತೇಳಿ. ರಾಕ್ಷಸನೇ ಸತ್ತೋಗಿದ್ದಾನೆ, ಇನ್ನೇನು ದೂಷಿತಳಾಗಲಿಕ್ಕೆ ಏನೂ ಇಲ್ಲ. ಸೊ ಆ ರೀತಿಯಲ್ಲಿ ತನ್ನ ಮಾನವನ್ನು ಕಾಪಾಡಿಕೊಂಡಿದ್ದಾಳೆ. ಮಾಯೆಯಿಂದ ಇನ್ನೊಂದು ರತಿದೇವಿಯನ್ನು ಸೃಷ್ಟಿಸಿ ಶಂಬರಾಸುರನ ಬಳಿಗೆ ಕಳಿಸ್ತಾ ಇದ್ದಳು. ತನ್ನ ಪಾತಿವ್ರತ್ಯವನ್ನು ಉಳಿಸಿಕೊಂಡಿದ್ದಾಳೆ. ಸೊ ಈಗ ಗಂಡನ ಜತೆಗೆ ಅಂದರೆ ಪ್ರದ್ಯುಮ್ನನ ಜತೆಗೆ, ಅಂದರೆ ಪ್ರದ್ಯುಮ್ನನು ಸ್ವಭಾರ್ಯೆಯ ತನ್ನ ಹೆಂಡತಿಯ ಜೊತೆಗೆ ಅಂದರೆ ರತಿದೇವಿಯ ಜತೆಗೆ, ಸಮಂ ಜತೆಗೆ, ಸಮಂ ಅಂದರೆ ಸ್ವಭಾರ್ಯೆಯ ಸಮಂ, ಸಮಾಸ್ಥಿತ ಅಂದರೆ ಆಕಾಶದಲ್ಲಿ ಆ ವಿಮಾನದಲ್ಲಿ ಕೂತ್ಕೊಂಡು, ಸಮಾಸ್ಥಿತ ಕುಶಸ್ಥಲೀಮ್ಯಯೌ. ಕುಶಸ್ಥಲೀಮ್ ಅಂದರೆ ದ್ವಾರಕೆಗೆ ಹೋದರು. ಯಯೌ ಹೋದ ಅಂತೇಳಿದ್ರೆ, ಅಲ್ಲ ಇಬ್ಬರಿದ್ದಾರಲ್ಲ, ಅದೇನು ಯಯೌ ಅಂತೇಳಿದ್ರೆ ಅದು ಏಕವಚನ ಯಾಕೆ ಯಯೌ? ಸೊ ಯಯೌ ಯಯತುಹು ಯಯುಹು ಅಂತ. ಸೊ ಯಾಕೆ ಯಯತುಹು ಅಂತಾಗಬೇಕಿತ್ತಲ್ವ ಅಂತ ಕೇಳಿದರೆ, ಅದು ಹೇಗೆ ಹೇಳಿದ್ದಂದರೆ, ಪ್ರದ್ಯುಮ್ನನು ತನ್ನ ಹೆಂಡತಿಯ ಜೊತೆಗೆ ಆಕಾಶ ಮಾರ್ಗವಾಗಿ ದ್ವಾರಕಕ್ಕೆ ಹೋದ. ಅಂದರೆ ಅವಳ ಜತೆಗೆ ಪ್ರದ್ಯುಮ್ನನು ಹೋದ ಅಂತ. ಪ್ರದ್ಯುಮ್ನನು ರತಿದೇವಿಯು ದ್ವಾರಕಕ್ಕೆ ಹೋದರು ಅಂತ ಹೇಳಲಿಲ್ಲ. ಈಗ ಹೇಗೆ ಹೇಳಿದ್ದೆ, ಹಾಗೆ ಪ್ರದ್ಯುಮ್ನನು ರತಿದೇವಿಯನ್ನು ಕರ್ಕೊಂಡು ಹೋದ ಅಂತ. ಅದಕ್ಕೋಸ್ಕರ ಯಯೌ. ಸೊ ನಿಹತ್ಯ ತಂ ಹರೇಸುತಃ, ಹರೇಸುತನಾದ ಪ್ರದ್ಯುಮ್ನನು ತಂ ನಿಹತ್ಯ ಆ ಶಂಬರಾಸುರನನ್ನು ಕೊಂದು, ತಯೈವ ವಿದ್ಯೆಯ ಅವನಿಗೋಸ್ಕರ ತಾನು ಕಲಿತ ಕರಗತ ಮಾಡಿಕೊಂಡಿರುವಂತಹ ಯಾವುದು ಮಾಯಾವಿದ್ಯೆಯಿಂದಲೇ ಅಂಬರಂ ಸಮಾಸ್ಥಿತ ಆಕಾಶದಲ್ಲಿ ಪುಷ್ಪಕ ವಿಮಾನವನ್ನು ಸೃಷ್ಟಿಸಿ ಅದರಲ್ಲಿ ಕುಳಿತುಕೊಂಡು, ಸಮಾಸ್ಥಿತ ಆಸ್ಥಿತ ಅಂದರೆ ಕೂತುಕೊಂಡು, ಸ್ವಭಾರ್ಯೆಯ ಸಮಂ ತನ್ನ ಹೆಂಡತಿ ರತಿದೇವಿಯ ಜತೆಗೆ, ಸಮಂ ಜತೆಗೆ, ಅದಕ್ಕೆ ಸಾಕಂ ಅಂತ ಹೇಳ್ತಾರೆ, ಸಹ ಅಂತ ಹೇಳ್ತಾರೆ, ಅಥವಾ ಅನ್ವಿತ ಅಂತ ಹೇಳ್ತಾರೆ. ಎಲ್ಲ ಒಂದೇ ಅರ್ಥ, ಸಮಂ ಜತೆಗೆ. ಕುಶಸ್ಥಲೀಂ ಅಂದರೆ ದ್ವಾರಕಾ ನಗರಿಗೆ ಯಯೌ ಅಂದರೆ ಹೋದರು, ಹೋದ. 199ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪುತ್ರನಾದ ಪ್ರದ್ಯುಮ್ನ ಶಂಬರಾಸುರನನ್ನು ಸಂಹರಿಸಿ
ಅದೇ ವಿದ್ಯೆಯಿಂದಲೇ ಗಗನಕ್ಕೆ ಏರಿ ಪತ್ನಿಯಾದ ರತಿಯೊಂದಿಗೆ ದ್ವಾರಕೆಗೆ ತೆರಳಿದ. ಕೃಷ್ಣಪುತ್ರನಾದ ಪ್ರದ್ಯುಮ್ನ ಹರೇಸುತಃ ತಮ್ ಅಂದರೆ ಶಂಬರಾಸುರನನ್ನು ನಿಹತ್ಯ ಸಂಹರಿಸಿ ಅದೇ ವಿದ್ಯೆಯಿಂದಲೇ ತಯೈವ ವಿದ್ಯ ಸುತಃ ತಯೈವ ವಿದ್ಯೆಯ ಅಂಬರಂ ಸಮಾಸ್ಥಿತಃ ಗಗನಕ್ಕೆ ಏರಿ ಪುಷ್ಪಕ ವಿಮಾನವನ್ನು ಸೃಷ್ಟಿಸಿ ಅದರಲ್ಲಿ ಕೂತುಕೊಂಡು ಸಭಾರ್ಯೆಯ ಪತ್ನಿಯಾದ ರತಿಯೊಂದಿಗೆ ಸಭಾರ್ಯೆಯ ಸಮಂ ರತಿಯೊಂದಿಗೆ ಕೂಡಿಕೊಂಡು ಕುಶಸ್ಥಳೀಮ್ಯಯೌ ದ್ವಾರಕೆಗೆ ತೆರಳಿದ. ರತಿ ಉಪದೇಶಿಸಿದ ಪರಶುರಾಮ ಮಂತ್ರಕ್ಕೆ ಸಮಸ್ತ ಮಾಯೆಗಳನ್ನು ನಾಶ ಮಾಡುವ ಸಾಮರ್ಥ್ಯದಂತೆ ಗಗನದಲ್ಲಿ ಸಂಚರಿಸುವ ಸಾಮರ್ಥ್ಯವನ್ನು ಸಹ ನೀಡುವ ವಿಶೇಷ ಸಿದ್ಧಿ ಇಲ್ಲಿ ನಿರೂಪಿತವಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ 199 ಆಯಿತು. 200ನೇ ಶ್ಲೋಕವೇಲರೆ ಸಮಸ್ತವೇದಿ ನೋರ್ಮುನಿರ್ ನರಾನ್ ವಿಡಂಬಮಾನಯೋಃ ರಮೈಷಯೋ ವಸುತಂ ಜಗಾದತಂ ಸ್ಮ ನಾರದಃ. 200ನೇ ಶ್ಲೋಕ. ನಾರದ ಋಷಿಯು ಸರ್ವಜ್ಞರಾದ ಅಂದರೆ ಎಲ್ಲವನ್ನೂ ತಿಳಿದಿರತಕ್ಕಂತಹ ಆದರೆ ಮನುಷ್ಯರನ್ನು ಅನುಕರಿಸತಕ್ಕಂತಹ ರುಕ್ಮಿಣಿ ಕೃಷ್ಣರಿಗೆ ಆ ಪ್ರದ್ಯುಮ್ನನನ್ನು ನಿಮ್ಮ ಮಗನು ಎಂದು ಹೇಳುತ್ತಾರೆ. ಅಂದರೆ ಸ್ತುತಿಕಾಗ್ರಹದಿಂದ ನಿಮ್ಮಿಬ್ಬರ ಯಾವ ಮಗನು ಭಕ್ತನಾಗಿರುವನು ಆತನೇ ಇವನೆಂದು ಹೇಳುತ್ತಾರೆ. ಸಮಸ್ತ ವೇದಿನೋ ಮುನಿ ನರಾನ್ ವಿಡಂಬಮಾನಯೋಃ ರಮಾ ರಮೇಶಯೋಸ್ಸುತಂ ಜಗಾದತಂ ಸ್ಮ ನಾರದಃ. ಸಮಸ್ತ ವೇದಿನೋ ಮುನಿ. ಸೊ ಏನು ಹೇಳಿದ್ದಾರೆ, ದ್ವಾರಕಾಪಟ್ಟಣಕ್ಕೆ ಹೋದರು. ನಾರದ ಋಷಿಯು ಅಂತೇಳಿದರೆ ಸಮಸ್ತ ವೇದಿನೋ ಮುನಿಹಿ ಅಂತೇಳಿದರೆ ನಾರದ ಋಷಿಗಳು ಎಲ್ಲ ಹೇಳಿದ್ದಾರೆ ಇವರಿಗೆ. ಸಮಸ್ತ ವೇದಿನಃ ಮುನಿಹಿ ಅಂದರೆ ನಾರದ ಮುನಿಗಳಿಂದ ಎಲ್ಲವನ್ನೂ ತಿಳಿದಿರುವಂತಹ. ಆಮೇಲೆ ನರಾನ್ ವಿಡಂಬಮಾನಯೋಹು ಅಂತೇಳಿದರೆ ಕೃಷ್ಣನ ಪುತ್ರ ಅಂತೇಳಿದರೆ ಭಗವಂತನ ಮಗ ಅಂತ. ಸೊ ಆದರೆ ಎಲ್ಲಿ ಇರುವುದೀಗ ಯಥಾದೇಶ ಯಥಾಕುಲ ಅಂತ. ಸೊ ಇಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರನ್ನು ಅನುಕರಣೆ ಆಡುವವರ ಹಾಗೆ ನರಾನ್ ವಿಡಂಬಮಾನಯೋಹು ಎಲ್ಲಿಗೆ ಬಂದರು, ದ್ವಾರಕೆಗೆ ಬಂದರು. ಸೊ ದ್ವಾರಕೆಗೆ ಬಂದರೆ ಅಂತೇಳಿದರೆ ಮೊದಲು ರುಕ್ಮಿಣಿ ಎಣಿಸೋದು ಅಂತೇಳಿದರೆ ಏನು ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿದರೆ ಅಯ್ಯಪ್ಪ ಅಂತೇಳಿದರೆ ನನ್ನ ಮಗ ನನಗೆ 7 ದಿವಸ ಇನ್ನೂ ಸೂತಿಕಾಗೃಹದಲ್ಲಿ ಇನ್ನೂ ಸೂತಿಕವೇ ಮುಗಿಲಿಲ್ಲ, ಅಮೆಯೇ ಮುಗಿಲಿಲ್ಲ, ಶುದ್ಧವೇ ಆಗಲಿಲ್ಲ, ಯಾರು ತಗೊಂಡೋದ್ರು ಅಂತ ಗೊತ್ತಿಲ್ಲ ನನ್ನ ಮಗನನ್ನು. ಸೊ ಆ ಮಗ ಒಂದು ವೇಳೆ ಇದ್ದಿದ್ದರೆ ಇದೇ ಥರ ಇಷ್ಟು ದೊಡ್ಡದಾಗ್ತಿದ್ನೋ ಏನೋ ಅಂದರೆ ರುಕ್ಮಿಣಿಗೆ ಫಸ್ಟಿಗೆ ಅವ್ರು ಹೇಳಿಲ್ಲ ಅಂತೇಳಿದರೆ ಯಾರು ಬಂದದ್ದು ಅಂತ. ಸೊ ಆಮೇಲಿಂದ ಗೊತ್ತಾದದ್ದು. ಸೊ ಈ ರೀತಿ ನರಾನ್ ವಿಡಂಬಮಾನಯೋಹು ಅಂತೇಳಿದರೆ ರುಕ್ಮಿಣಿ ಅಂದರೆ ಲಕ್ಷ್ಮೀದೇವಿಗೆ ಗೊತ್ತಿಲ್ವಾ ಅಂದರೆ ಕೃಷ್ಣನಿಗೆ ಗೊತ್ತಿಲ್ವಾ ತನ್ನ ಮಗ ಅಂತ, ಗೊತ್ತಿಲ್ಲದಾಗೆ ಆ್ಯಕ್ಟಿಂಗ್ ಮಾಡೋದು ಅಂತೇಳಿದರೆ ಅಂತೇಳಿದ್ರು ಇಲ್ಲ ಯಾರಂತ ನನ್ನ ಮಗ ಇದ್ದಿದ್ರೆ ಇಷ್ಟೇ ದೊಡ್ಡದಾಗ್ತಿದ್ದಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ರುಕ್ಮಿಣಿ. ಆಮೇಲಿಂದ ಅಲ್ಲ ಇದು ನಿನ್ನ ಮಗನೇ, ಅಯ್ಯೋ ಹೌದಾ ಅಂತ ಹೇಳ್ಕೊಂಡು ಆ ರೀತಿ. ಸೊ ಸಮಸ್ತ ವೇದಿನೋ ಮುನಿಹಿ ಅಂತೇಳಿದರೆ ಆ ನಾರದರಿಂದಲೇ ಎಲ್ಲರಿಗೆ ತಿಳಿಯಲ್ಪಡೋದು. ಅಂದರೆ ನಾರದರು ಹೇಳಬೇಕಾ, ಇವರಿಗೆ ಗೊತ್ತಿಲ್ವಾ ಕೃಷ್ಣ ರುಕ್ಮಿಣಿಯರಿಗೆ ಎಲ್ಲ ಗೊತ್ತಿದೆ, ಆದರೆ ಗೊತ್ತಿಲ್ಲದ ಹಾಗೆ ಇರಬೇಕು. ಸಮಸ್ತ ವೇದಿನಃ ಮುನಿಹಿ ಅಂತೇಳಿದರೆ ಎಲ್ಲ ನಾರದರಿಂದಲೇ ತಿಳಿಯುವುದು. ನರಾನ್ ವಿಡಂಬಮಾನಯೋಹ ಅಂತೇಳಿದರೆ ಮನುಷ್ಯರನ್ನು ಅನುಕರಣೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದ ಹಾಗೆ. ಅಯ್ಯೋ ಇಷ್ಟು ದೊಡ್ಡದಾಗಿದ್ದಾನೆ ನನ್ನ ಮಗನು ಒಂದು ವೇಳೆ ಇದ್ದಿದ್ದರೆ ಇಷ್ಟು ದೊಡ್ಡದಾಗ್ತಿದ್ದ, ಹೀಗೆಲ್ಲ ಎಣಿಸೋದು ಭಾಗವತದಲ್ಲೆಲ್ಲ ಹಾಗೇ ಬರ್ತದೆ. ಸೊ ಈ ರೀತಿಯಲ್ಲಿ ಸೂತಿಕಾಗ್ರಹದಿಂದ ನಮ್ಮಿಬ್ಬರ ಮಗ ಯಾವುದು ಅಪಹರಿತನಾಗಿದ್ದಾನೋ ಅವನೇ ಇವನಿರಬೇಕಲ್ಲ, ಇದ್ದಿದ್ದರೆ ಅವನೇನ ಕಡೆಗೆ ಅಂತ ತಿಳ್ಕೊಂಡು ಎಲ್ಲ ತಿಳ್ಕೊಳ್ಳೋಂಥದ್ದು. ಹೀಗೆ ರಮಾ ರಮೇಶಯೋಃ ಸುತಂ ಜಗಾದತಂ ಸ್ಮ ನಾರದಃ. ಆಗ ನಾರದರು ಬರ್ತಾರೆ, ನಾರದರು ಬಂದು ಹೇಳ್ತಾರೆ ನಾರದಃ ಜಗಾದ ತಂ. ಆಗ ನಾರದರು ಬಂದು ಹೇಳೋದು ಏನಂತ, ತಂ ಸುತಂ ರಮಾ ರಮೇಶಯೋಹೋ. ಅರೆ ಇದು ಯಾರಂತ ಎಣಿಸಿದ್ದೀರಿ ನೀವು,
ಇದು ಇಷ್ಟು ಆಕರ್ಷಣೆ ಇರುವಂತಹ, ಅಂದರೆ ಇಡೀ ಜಗತ್ತಿನ ಎಲ್ಲ ಹೆಂಗಸರನ್ನೂ ಕೂಡ ಆಕರ್ಷಣೆ ಮಾಡಿ ತನ್ನ ಬಳಿಗೆ ಸೆಳೆಯುವ ಸಾಮರ್ಥ್ಯ ಹೊಂದಿರುವಂತಹ ಈ ಅದ್ಭುತನಾದ ಈ ಚೆಲುವ ಯುವಕ ಯಾರು ಅಂತ ಹೇಳಿದ್ರೆ ನಿಮ್ಮದೇ ಮಗ ಅಂತ ನಾರದರು ಹೇಳೋದು. ನಾರದರು ಹೇಳಬೇಕಾ? ಇವರಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಕೃಷ್ಣ ಸುಮ್ಮನೆ ಇರೋದು, ಹೇಳುವುದೇ ಇಲ್ಲ, ಏನು ಎಲ್ಲ ಗೊತ್ತಿದೆ ಕೃಷ್ಣನಿಗೆ, ಸುಮ್ಮನಿರೋದು. ಆಮೇಲೆ ರುಕ್ಮಿಣಿ, ಇವ್ರು ನಂದೇ ಮಗಂತೆ, ನಮ್ಮ ಮಗಂತೆ, ಇವ ಪ್ರದ್ಯುಮ್ನ, ಇವನ ಹೆಸರು ಪ್ರದ್ಯುಮ್ನ ಅಂತೆ. ಹೌದಂತ, ಹೌದಾ ಅಂತ ಹೇಳ್ಕೊಂಡು ಎಲ್ಲ ಆ್ಯಕ್ಟಿಂಗ್ ಮಾಡಿದರು. ಸಮಸ್ತ ವೇದಿನೋ ಮುನಿಹಿ, ಎಲ್ಲ ವಿಷಯ ತಿಳಿದಿರುವಂತಹ ಈ ನಾರದರು ಇವರು ಏನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ? ರಮಾ ರಮೇಶಯೋಹೋ, ರಮಾ ಅಂದರೆ ಲಕ್ಷ್ಮೀದೇವಿ, ರಮೇಶ ಅಂದರೆ ನಾರಾಯಣ. ಇಲ್ಲಿ ರುಕ್ಮಿಣಿ ಮತ್ತು ಶ್ರೀಕೃಷ್ಣ ಅವರ ಸುತ, ರಮಾ ರಮೇಶಯೋಹೋ ಸುತಂ. ಈ ಪ್ರದ್ಯುಮ್ನನನ್ನು ನಾರದರು ಹೇಳ್ತಾರೆ ಏನಂತ ಹೇಳಿದರೆ, ಸ್ವಲ್ಪ ಎಲ್ಲ ನಾಟಕ ಎಲ್ಲ ಆದಮೇಲೆ ನರಾನ್ ವಿಡಂಬಮಾನಯೋಹೋ, ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ಸ್ವಲ್ಪ ಅನುಕರಣೆಯನ್ನು ಮಾಡಬೇಕು ಅಂತೇಳಿದರೆ, ತಮಗೆ ಗೊತ್ತಿಲ್ಲದ ಹಾಗೆ, ಆಮೇಲೆ ಗೊತ್ತಾದ ಹಾಗೆ, ಗೊತ್ತಿಲ್ಲದೆ ಇರುವಾಗ ದುಃಖ ಮಾಡಿಕೊಂಡು ನನ್ನ ಮಗ ಇದ್ದಿದ್ದು ಇಷ್ಟು ದೊಡ್ಡದಾಗ್ತಿದ್ದ ಅಂತ, ಆಮೇಲೆ ಇದು ನಿಂದೇ ಮಗ ಅಂತ ಹೇಳಿದ ಕೂಡಲೇ ಹೋಗಿ ಅಪ್ಪಿಕೊಂಡು ಆ ಸಂತೋಷ ಅಂತ ಹೇಳಿದರೆ, ಎಲ್ಲ ಗೊತ್ತಿದ್ದರೆ ಒಂದು ವೇಳೆ ಅಷ್ಟು ದುಃಖವೂ ಇರ್ತಿರಲಿಲ್ಲ, ಅಷ್ಟು ಸಂತೋಷವೂ ಇರ್ತಿರ್ಲಿಲ್ಲ. ಇದೆಲ್ಲ ಮನುಷ್ಯ ಜನ್ಮದಲ್ಲಿ ಇರುವ ಕಾರಣ ಇದೆಲ್ಲ ಏನಂದರೆ ವಿಡಂಬಮಾನಯೋ, ಅನುಕರಣೆ ಮಾಡುವಂಥದ್ದು. ಮನುಷ್ಯರನ್ನು ಅನುಕರಣೆ ಮಾಡುತ್ತಾ ಇರುವಾಗ ನಾರದರು ಬಂದು ಹೇಳಿದರು ಏನಂತ, ರಮಾ ರಮೇಶಯೋಹ ಸುತಂ, ಇವನು ಬೇರೆ ಯಾರಲ್ಲ, ಇವನು ಪ್ರದ್ಯುಮ್ನೇ, ನಿಮ್ಮ ಮಗನೇ. ಆಮೇಲೆ ಪ್ರದ್ಯುಮ್ನ ಅಂದರೆ ಯಾರು? ಮನ್ಮಥನೇ ಅಲ್ವಾ, ಅವನಿಗಲ್ವ ನೀವು ಶರೀರ ಕೊಟ್ಟದ್ದು. ಆ ಮನ್ಮಥನ ಹೆಂಡತಿಯವಳು ರತಿದೇವಿಯೇ, ಬೇರೆ ಯಾರಲ್ಲ ಅಂತ ಎಲ್ಲ ವಿಷಯ ಹೇಳಿದರು ಅಂತ ಹೇಳಿಬಿಟ್ಟು ಅಲ್ಲಿಗೆ 200ನೇ ಶ್ಲೋಕ ಆಗಿ 201ನೇ ಶ್ಲೋಕವನ್ನು ಮುಗಿಸಿಬಿಡೋಣ ಕೂಡಲೇ ಇವರೇ ವೈಲಾರೆ. ಸರುಕ್ಮಿಣಿ ಜನಾರ್ದನಾದಿಭಿಃ ಸರಾಮಯಾದವೈಃ ಪಿತಾಮಹೇನ ಚಾದರಾತ್ ಸುಲಾಲಿತೋ ವಸತ್ ಸುಖಂ. 200ನೇ ಶ್ಲೋಕ. ಆ ಪ್ರದ್ಯುಮ್ನನು ರುಕ್ಮಿಣಿ, ಶ್ರೀಕೃಷ್ಣ ಇವರೇ ಮೊದಲಾದ ಬಲರಾಮನಿಂದ ಕೂಡಿದ ಎಲ್ಲಾ ಯಾದವರಿಂದಲೂ ಪಿತಾಮಹನಾದ ವಸುದೇವನಿಂದಲೂ ಸ್ನೇಹದಿಂದ ಚೆನ್ನಾಗಿ ಕೊಂಡಾಡಲ್ಪಟ್ಟವನಾಗಿ ಸುಖವಾಗಿ ಆವಾಸ ಮಾಡಿದನು. ಅಂದರೆ ಇದು ಯಾವುದು ಎಲ್ಲ ಕತೆ ಮುಗಿಯುವಾಗ ಅಂತೇಳಿದರೆ, ಇಲ್ಲಿ ಪ್ರದ್ಯುಮ್ನ, ರತಿದೇವಿ, ಶಂಬರಾಸುರ ವಧೆ ಎಲ್ಲ ಕತೆ ಒಂದು ಮುಗಿಯುವಂಥ ಲಾಸ್ಟಿನ ಶ್ಲೋಕ. ಸ ರುಕ್ಮಿಣಿ ಜನಾರ್ದನಾದಿಭಿಃ ಸ ರಾಮ ಯಾದವೈ ಪಿತಾಮಹೇನ ಚ ಆದರಾತ್ ಸುಲಾಲಿತೋ ಅವಸತ್ ಸುಖಂ. ಈ ಪ್ರದ್ಯುಮ್ನ ರತಿದೇವಿಯರು, ಸ ಅಂದರೆ ಪ್ರದ್ಯುಮ್ನ ರತಿದೇವಿಯ ಜತೆಗೆ, ಆಮೇಲಿಂದ ಇನ್ಯಾರ್ದೆಲ್ಲ ಜೊತೆಗೆ ರುಕ್ಮಿಣಿ, ಜನಾರ್ದನ ಅಂದರೆ ಶ್ರೀಕೃಷ್ಣ ತಂದೆ ತಾಯಿಯವರ ಜೊತೆಗೆ, ಸ ರಾಮ ದೊಡ್ಡಪ್ಪ ಬಲರಾಮನ ಜೊತೆಗೆ, ಯಾದವೈಹಿ ಎಲ್ಲ ಯಾದವರು ಅಂತೇಳಿದ ಆ ಯಾದವರೆಲ್ಲ ಯಾರು? ದೇವತೆಗಳೇ. ಆ ಎಲ್ಲ ಯಾದವರು ಅವರ ಜೊತೆಗೆ, ಪಿತಾಮಹ ಅಜ್ಜ ಯಾರು? ಅಪ್ಪ ಕೃಷ್ಣನ ತಂದೆ ಯಾರು? ವಸುದೇವ. ಸೊ ಅಜ್ಜನ ಜೊತೆಗೆ ಆದರಾತ್ ಅಂತೇಳಿದ್ರೆ, ಎಲ್ಲರೂ ಅಂತೇಳಿ, ಆದರ ಅಂದರೆ ಗೌರವ ಅಂತ. ಇಲ್ಲಿ ಪ್ರದ್ಯುಮ್ನಿಗೆ ಅಂದರೆ ಪ್ರದ್ಯುಮ್ನ ಅವರಿಗೆಲ್ಲ ಗೌರವ ಕೊಡುತ್ತಾ, ಅವರೆಲ್ಲ ಇವನಿಗೆ ಪ್ರೀತಿ ಕೊಡುತ್ತಾ, ಆದರಾತ್ ಸುಲಾಲಿತೋ ಅಂದರೆ ಆದರಾತ್ ಪ್ರದ್ಯುಮ್ನಿಂದ ಅವರಿಂದ ಇವನಿಗೆ ಸುಲಾಲಿತ. ಲಾಲಿ ಅಂದರೆ ಲಾಲಿ ಹಾಡುವುದು ಅಂತ ಹೇಳಿದರೆ ಏನು? ತೊಟ್ಲಲ್ಲಾಗಿ ತೂಗುದು ಅಂತ. ಅದು ಹೊಸದಾಗಿ ಬಂದಿದ್ದಾನಲ್ಲ, ಅಂದರೆ ಸಣ್ಣದಿರುವಾಗ ಮಾಡುವಂಥದ್ದೆಲ್ಲ ಮಾಡಲಿಲ್ಲಲ್ಲ, ಅದಕ್ಕೋಸ್ಕರ ಆ ಎಲ್ಲ ಮುದ್ದು ಮಾಡಿದರು ಅಂತ. ಸಣ್ಣ ಮಗುವಿಗೆ ಮಾಡಲಿಲ್ಲ, ಅದಕ್ಕೋಸ್ಕರ ಸಣ್ಣ ಮಗು ಅಂತ ತಿಳ್ಕೊಂಡು ಮುದ್ದು ಮಾಡೋದು, ಆಮೇಲೆ ಇದು ದೊಡ್ಡದಾಗಿದ್ದಾನೆ ಅಂತ ಮುದ್ದು ಮಾಡೋದು. ಹೀಗೆ ಸುಲಾಲಿತ ಅವಸತ್ ಸುಖಂ, ಸುಖವಾಗಿ ಬಾಳಿದರು. ಸೊ ಹೀಗೆ 201ನೇ ಈ ಶ್ಲೋಕ. ಸೊ ಒಟ್ಟಿಗೆ 2 ಶ್ಲೋಕದ ಏನಂತ ಹೇಳಿದರೆ, ಲಕ್ಷ್ಮೀನಾರಾಯಣರಾದ ರುಕ್ಮಿಣಿ ಕೃಷ್ಣರು ರಮಾ ರಮೇಶಯೋಹೋ ಎಲ್ಲ ಬಲ್ಲವರು, ಸಮಸ್ತ ವೇದಿನಃ, ಆದರೂ ಮಾನವರನ್ನು ಅನುಕರಿಸುತ್ತಿದ್ದರು, ವಿಡಂಬಮಾನಯೋಹೋ ನರಾನ್,
ಅವರಿಗೆ ಅಲ್ಲಿ ಬಂದಿರುವಂಥದ್ದು ಮಗ ಪ್ರದ್ಯುಮ್ನ ಅಂತ ನಾರದರು ತಿಳಿಸಿದರು ಅಂತ. ಅಂದರೆ ಅವರಿಗೆ ಗೊತ್ತಿಲ್ಲ ರೀ, ಅವರಿಗೆ ನಾರದರು ಹೇಳಿದ್ದು ಏನಂತ, ಕೃಷ್ಣ ರುಕ್ಮಿಣಿ ಇವರು ಪ್ರದ್ಯುಮ್ನ ನಿಮ್ಮ ಮಗ ಅಂತ. ಅಂದರೆ ಇದು ಮನುಷ್ಯ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿರುವಾಗ ಗೊತ್ತಿಲ್ಲ ಅಂತ. ಸೊ ಕೃಷ್ಣ ಎಲ್ಲ ನೋಡಿದ್ದಾನೆ, ಎಲ್ಲವೂ ಗೊತ್ತಿದೆ ಕೃಷ್ಣನಿಗೆ, ಆ ಯೋಗ ದೃಷ್ಟಿಯಿಂದ ಎಲ್ಲ ಗೊತ್ತಿದೆ. ಪ್ರದ್ಯುಮ್ನ ಬರುವಂಥದ್ದು ಕೂಡ ಗೊತ್ತುಂಟು. ಎಲ್ಲ ತಿಳಿದಿದ್ದರು, ಹೇಳಲೇ ಇಲ್ಲ ರುಕ್ಮಿಣಿಗೆ. ಸೊ ಹೀಗೆ ಅಲ್ಲ, ರುಕ್ಮಿಣಿಗೆ ಗೊತ್ತಿಲ್ವಾ, ಅವಳು ಲಕ್ಷ್ಮೀದೇವಿ ಅಲ್ಲ, ಅವಳಿಗೂ ಗೊತ್ತಿದೆ, ಆದರೆ ಮನುಷ್ಯ ಲೋಕದಲ್ಲಿ ಅವಳು ಕೃಷ್ಣನಿಗೆ ಹೇಳಲಿಲ್ಲ. ಹೀಗೆ ಈ ರೀತಿಯಲ್ಲಿ ಸರ್ವಜ್ಞರಾದ ಕೃಷ್ಣ ರುಕ್ಮಿಣಿಯರು ಎಲ್ಲವನ್ನೂ ಬಲ್ಲವರೇ, ಆದರೂ ಲೋಕ ವಿಡಂಬನೆಗಾಗಿ ಅವರ ಗುರುತು ಸಿಕ್ಕದಂತೆ ವರ್ತಿಸಿದಾಗ ನಾರದರು ಬಂದು ಲೋಕದೃಷ್ಟಿಯಲ್ಲಿ ಅವರಿಗೆ ತಿಳಿಸಿಕೊಟ್ಟರು. ನಿಮ್ಮ ಮಗರಿ ಇವನು ಪ್ರದ್ಯುಮ್ನ, ಇದು ಅಂದರೆ ಮನ್ಮಥ, ಅದು ಮನ್ಮಥನ ಹೆಂಡತಿ ರತಿ ಅಂತ. ಸೊ ಹೀಗೆ ಅಂತೂ 7 ದಿನದ ಮಗುವಾಗಿದ್ದಾಗ ಮರೆಯಾಗಿದ್ದ ಪ್ರದ್ಯುಮ್ನ ಮರಳಿ ಕಂಡಿದ್ದು ವಿವಾಹಿತನಾದ ತರುಣನಾಗಿಯೇ ಅಂತ ಇಲ್ಲಿ ವಿಶೇಷ ಇರುವಂಥದ್ದು. ಆಮೇಲಿಂದ ಈ ಪ್ರದ್ಯುಮ್ನ ತನ್ನ ಹೆಂಡತಿ ರತಿಯ ಜೊತೆಗೆ ಶ್ರೀಕೃಷ್ಣ ರುಕ್ಮಿಣಿ ಮೊದಲಾದವರಿಂದಲೂ ಸ ರುಕ್ಮಿಣಿ ಜನಾರ್ದನಾದಿಭಿ ಸ ರಾಮ ಬಲರಾಮ ಯಾದವೈಹಿ ಯಾದವರಿಂದಲೂ ಕೂಡಿಕೊಂಡು ಪಿತಾಮಹೇನ ಅಜ್ಜನಾದ ವಸುದೇವನಿಂದಲೂ ಚೆನ್ನಾಗಿ ಲಾಲಿತನಾಗಿ ಸುಲಾಲಿತಃ ಅವರಿಗೆಲ್ಲ ಗೌರವವನ್ನು ಕೊಡುತ್ತಾ ಚ ಆದರಾತ್ ಅವಸತ್ ಸುಖಂ ಸುಖವಾಗಿ ನೆಲೆಸಿದ. ಅಲ್ಲಿಗೆ ಈ ಏನಂತೇಳಿದರೆ ಮನ್ಮಥನಿಗೆ ಹೊಸ ಶರೀರ ಸಿಕ್ಕಿದ್ದು, ರತಿದೇವಿಯನ್ನು ಅವನು ಸೇರುವಂಥದ್ದು, ಮನ್ಮಥನಿಂದಲೇ ಶಂಬರಾಸುರನ ಸಂಹಾರ. ಸೊ ಆ ಎಲ್ಲ ಸಂಹಾರ ಎಲ್ಲ ಮುಗಿದು ಹೆಂಡತಿಯನ್ನು ಕರ್ಕೊಂಡು ದ್ವಾರಕೆಗೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ವಾಪಸ್ಸು ಬಂದ ಅಂತೇಳಿದರೆ ಅಲ್ಲಿಗೆ ಒಂದು ಪ್ರಸಂಗ ಮುಗಿಯಿತು. ನೆಕ್ಸ್ಟ್ ಇರುವಂಥದ್ದು ಇನ್ನೂ ಅತ್ಯಂತ ಕುತೂಹಲಕಾರಿಯಾದ ಪ್ರಸಂಗ ಯಾವುದಂದರೆ ಸತ್ಯಾಜಿತನ ಕತೆ. ಯಾವುದು ಸತ್ರಜಿತ್ ಅವನ ಕತೆ ಯಾವುದೇದು, ಶಮಂತಕಮಣಿಯ ಕತೆ ನಾಳೆಯಿಂದ ಶುರುವಾಗ್ತದೆ ಅಂತ ಹೇಳ್ಕೊಂಡು ಇವತ್ತಿಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.